ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ, 2025-26 ಸಾಲಿನಲ್ಲಿ 10ನೇ ತರಗತಿ ಬರೆಯುವ ವಿದ್ಯಾರ್ಥಿಗಳೇ, ನಿಮಗೆಂದು ಇಂಜಿನಿಯರ್ ಕ್ಲಾಸಿಗೆ ಸ್ವಾಗತ. ಬಹುನಿರೀಕ್ಷಿತ ಪ್ರಶ್ನೋತ್ತರಗಳ ಮಾಲಿಕೆಯಲ್ಲಿ ಒಂದು ಇತಿಹಾಸ ವಿಭಾಗದಿಂದ 3 ಪಾಠಗಳನ್ನು ನೋಡ್ಕೊಂಡು ಬರುವ ವಾರ್ಷಿಕ ಪರೀಕ್ಷೆಗೆ ಮೇಲಿಂದ ಮೇಲೆ ಪುನರಾವರ್ತನೆಯಾಗಿ ಬಂದಿರುವಂಥ ಪ್ರಶ್ನೋತ್ತರಗಳು. ಈಗಾಗಲೇ ನಿಮ್ಮ ಕೈಯಲ್ಲಿ 4 SSLC ಬೋರ್ಡಿನ ಪ್ರಶ್ನಪತ್ರಿಕೆ ಪ್ರಶ್ನೋತ್ತರಗಳು, ಮೊನ್ನೆ ನಡೆದ ಫೆಬ್ರವರಿ ಮತ್ತು ಜನವರಿ ನಡೆದ 2 ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಗಳು, ಒಟ್ಟು 6 ಪತ್ರಿಕೆಗಳು ನಿಮ್ಮ ಕೈಲಿವೆ. ಚೆನ್ನಾಗಿ ಅಭ್ಯಾಸ ಮಾಡಿದ್ದೆ, ಅದರಲ್ಲಿ ಸಾಧನೆ ನಿಮ್ಮ ಕೈಯಲ್ಲೇ ಉಂಟು. ಎಲ್ಲರಿಗೂ ಶುಭವಾಗಲಿ. ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಪರಿಣಾಮಗಳು ಈ ಪಾಠದಲ್ಲಿ ಕಾಯಂ ಜಮೀನ್ದಾರಿ ಪದ್ಧತಿ ಅಥವಾ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹುದ್ದೆ ಅಥವಾ ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕಾಲೇಜ್ ಅಥವಾ ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಎಂದು ಹೇಳಿದವರು. ನೋಡಿ ಇಲ್ಲಿ ಉತ್ತರಗಳು. ಭಾರತ ಕಾಯಂ ಜಮೀನ್ದಾರಿ ಪದ್ಧತಿ ತಂದವನು ಲಾರ್ಡ್ ಕಾರ್ನ್ವಾಲಿಸ್. ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹುದ್ದೆ ಜಾರಿಗೆ ತಂದವನು ಕಾರ್ನ್ವಾಲಿಸ್. ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕಾಲೇಜ್ ಸ್ಥಾಪಕ ಲಾರ್ಡ್ ಕಾರ್ನ್ವಾಲಿಸ್. ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿ ಭ್ರಷ್ಟ ಎಂದು ಹೇಳಿದವನು ಲಾರ್ಡ್ ಕಾರ್ನ್ವಾಲಿಸ್. ದಿವಾನಿ ಅದಾಲತ್ ಮತ್ತು ನಿಜಾಮತ್ ಅದಾಲತ್ಗಳ ಜಾರಿಗೆ ತಂದವರು ವಾರನ್ ಹೇಸ್ಟಿಂಗ್ಸ್. ಕಲ್ಕತ್ತಾ, ಮುಂಬೈ, ಮದ್ರಾಸ್ಗಳಲ್ಲಿ ನೂತನ ವಿಶ್ವವಿದ್ಯಾನಿಲಯಗಳ ಸ್ಥಾಪನೆ ಮಾಡಿದವರು ಲಾರ್ಡ್ ಡಾಲೌಸಿ. ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಎಂದು ಹೇಳಿದವರು ಚಾರ್ಲ್ಸ್ ಮೆಟ್ಕಾಫ್. ಆಧುನಿಕ ಭಾರತ ಶಿಕ್ಷಣ ವ್ಯವಸ್ಥೆಗೆ ತಳಹದಿಯಾದ ವರದಿ ಯಾವುದು ಅಂದರೆ ಮೆಕಾಲೆ ವರದಿ. ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ರಚನೆಗೆ ಅವಕಾಶ ನೀಡಿದ ಶಾಸನ 1773ರ ರೆಗ್ಯುಲೇಟಿಂಗ್ ಶಾಸನ. ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶ ನೀಡಿದ ಕಾಯ್ದೆ 1935ರ ಭಾರತ ಸರ್ಕಾರ ಕಾಯ್ದೆ. ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತಂದ ಶಾಸನ 1909ರ ಭಾರತೀಯ ಪರಿಷತ್ ಕಾಯ್ದೆ ಅಥವಾ ಮಿಂಟೋ ಮಾರ್ಲೆ ಸುಧಾರಣಾ ಕಾಯ್ದೆ. 1935ರ ಭಾರತ ಸರ್ಕಾರ ಕಾಯ್ದೆ ಸ್ವತಂತ್ರ ಭಾರತದ ಒಂದು ಪ್ರಮುಖ ದಾಖಲೆಯಾಗಿದೆ. ಏಕೆಂದರೆ ಅದು ಅಖಿಲ ಭಾರತ ಒಕ್ಕೂಟವನ್ನು ರಚಿಸಲು ಅವಕಾಶ ನೀಡಿತು. ಮಾಹಲ್ವಾರೆ ಪದ್ಧತಿ ಜಾರಿಗೆ ತಂದವನು ಆರ್.ಎಂ. ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್. ರೈತವಾರಿ ಪದ್ಧತಿ ತಂದವರು ಅಲೆಕ್ಸಾಂಡರ್ ರೀಡ್, ಥಾಮಸ್ ಮನ್ರೋ. ಭಾರತದ ಮೊದಲನೇ ವೈಸ್ರಾಯ್ ಲಾರ್ಡ್ ಕ್ಯಾನಿಂಗ್. ದಿವಾನಿ ಅದಾಲತ್ ನಾಗರಿಕ ನ್ಯಾಯಾಲಯ. ನಿಜಾಮತ್ ಅದಾಲತ್ ಅಪರಾಧ ನ್ಯಾಯಾಲಯ. ಮೈಸೂರಿನ ಒಡೆಯರು. ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು. ಈ ಪಾಠದಲ್ಲಿ 1 ಮಾರ್ಕ್ಸ್ ನೋಡ್ಕೊಂಡು ಬರುವ ಮೈಸೂರಿನ ರಾಜ್ಯಗೀತೆ ಕಾಯೋ ಶ್ರೀ ಗೌರಿ ಎಂದು ರಚಿಸಿದವರು ಬಸವಪ್ಪ ಶಾಸ್ತ್ರಿ. ಅಭಿನವ ಕಾಳಿದಾಸ ಎಂಬ ಬಿರುದಾಂಕಿತ ವ್ಯಕ್ತಿ ಬಸವಪ್ಪ ಶಾಸ್ತ್ರಿ. 1ನೇ ಆಂಗ್ಲೋ ಮೈಸೂರು ಯುದ್ಧ ನಡೆದ ಒಪ್ಪಂದ ಮದ್ರಾಸ್ ಒಪ್ಪಂದ. 2ನೇ ಆಂಗ್ಲೋ ಮೈಸೂರು ಯುದ್ಧ ನಡೆದ ಒಪ್ಪಂದ ಮಂಗಳೂರು ಒಪ್ಪಂದ. 3ನೇ ಆಂಗ್ಲೋ ಮೈಸೂರು ಯುದ್ಧ ನಡೆದ ಒಪ್ಪಂದ ಶ್ರೀರಂಗಪಟ್ಟಣ ಒಪ್ಪಂದ. ಸಂಗೊಳ್ಳಿ ರಾಯಣ್ಣನನ್ನು ಗಲ್ಲಿಗೇರಿಸಿದ ಸ್ಥಳ ನಂದಗಡ. ಬೆಂಗಳೂರು ಮೈಸೂರು ರೈಲು ಮಾರ್ಗ ನಿರ್ಮಿಸಿದವರು 10ನೇ ಚಾಮರಾಜೇಂದ್ರ ಒಡೆಯರ್. ನಾಲ್ವಡಿ ಕೃಷ್ಣರಾಜ ಒಡೆಯರನನ್ನು ರಾಜರ್ಷಿ ಎಂದು ಕರೆದವರು ಮಹಾತ್ಮ ಗಾಂಧಿ. ಮೈಸೂರಿನಲ್ಲಿ ನವರಾತ್ರಿ ಉತ್ಸವ ಆರಂಭಿಸಿದವರು ರಾಜ ಒಡೆಯರ್. ಭಾರತ ಚರಿತ್ರೆಯಲ್ಲಿ ರಾಜಕೀಯ ಸಮಸ್ಯೆಗಳ ಶತಮಾನ 18ನೇ ಶತಮಾನ. ಚೆನ್ನಮ್ಮಳನ್ನು ಬೈಲಹೊಂಗಲದಿಂದ ಕುಸುಗಲ್ಲಿಗೆ ಸ್ಥಳಾಂತರಿಸಲು ಕಾರಣವೇನು? ಚೆನ್ನಮ್ಮಳ ಕುಮ್ಮಕ್ಕಿನಿಂದ
ಸಂಗೊಳ್ಳಿ ರಾಯಣ್ಣ ಕಾರ್ಯಾಚರಣೆಯನ್ನು ನಡೆಸುತ್ತಿದ್ದಾನೆಂಬ ಗುಮಾನಿಯಿಂದ ಹಲಗಲೆ ಬೇಡರು ಬ್ರಿಟಿಷರ ವಿರುದ್ಧ ದಂಗೆ ಏಳಲು ಕಾರಣವೇನು? ಶಸ್ತ್ರಾಸ್ತ್ರಗಳ ಬಳಕೆಯನ್ನು ನಿರ್ಬಂಧಿಸಿ ಕಾನೂನು ಜಾರಿಗೆ ತಂದಿದ್ದರಿಂದ. ರಾಜಮುಡಿ ಕಿರೀಟವನ್ನು ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಗೆ ಅರ್ಪಿಸಿದವರು ರಾಜ ಒಡೆಯರು. ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ಆರಂಭಿಸಿದ ದಿವಾನರು ಕೆ. ಶೇಷಾದ್ರಿ ಅಯ್ಯರ್. ಮಹಾನದಿಗಳು ಹಾಗೂ ಭಾರತದ ಪಾತ್ರ, ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ, ಕದನ ಬಾಂಧವ್ಯ ತ್ರಯ ಮೈತ್ರಿಕೂಟ ರಚಿಸಿಕೊಂಡ ಬಣ ಬ್ರಿಟನ್, ಫ್ರಾನ್ಸ್, ರಷ್ಯಾ. ಕದನ ಸೌಹಾರ್ದ ತ್ರಯ ಮೈತ್ರಿಕೂಟ ರಚಿಸಿಕೊಂಡ ಬಣ ಜರ್ಮನಿ, ಆಸ್ಟ್ರಿಯಾ, ಹಂಗೇರಿ, ಇಟಲಿ. ಮೊದಲನೇ ಮಹಾಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದ ವರ್ಸೇಲ್ಸ್ ಒಪ್ಪಂದ. ಶೀತಲ ಸಮರ ಜರುಗಿದ ಎರಡು ರಾಷ್ಟ್ರಗಳ ಗುಂಪು ಅಮೆರಿಕ, ರಷ್ಯಾ. ಜರ್ಮನಿಯ ಸರ್ವಾಧಿಕಾರಿ ಹಿಟ್ಲರ್, ನಾಜಿ ಪಕ್ಷ ಸ್ಥಾಪಕ ಹಿಟ್ಲರ್. ಇಟಲಿಯ ಸರ್ವಾಧಿಕಾರಿ ಮುಸೋಲಿನಿ, ಫ್ಯಾಸಿಸ್ಟ್ ಪಕ್ಷದ ಸ್ಥಾಪಕ ಮುಸೋಲಿನಿ. ತೀನ್ ಮೂರ್ತಿ ಭವನ ಇರುವ ಸ್ಥಳ ದೆಹಲಿ. ಅಡಾಲ್ಫ್ ಹಿಟ್ಲರ್ ಬೂದು ಅಂಗಿ ದಳವನ್ನು ಏಕೆ ಸ್ಥಾಪಿಸಿದನು? ಗಲಭೆಗಳನ್ನು ಮಾಡಿ ಜನರಲ್ಲಿ ಭೀತಿಯನ್ನು ಹುಟ್ಟಿಸಲು ಬೂದು ಅಂಗಿ ದಳ ಸ್ಥಾಪಿಸಿದನು. ಗೋಬೆಲ್ಸ್ ಎಂಬ ವಿಶೇಷ ಮಂತ್ರಿಯನ್ನು ಹಿಟ್ಲರ್ ನೇಮಿಸುವ ಉದ್ದೇಶವೇನು? ಜನಾಂಗೀಯ ದ್ವೇಷ ಪ್ರಸಾರ ಮಾಡಲು. ತೀನ್ಮೂರ್ತಿ ಭವನ ಏಕೆ ನಿರ್ಮಿಸಲಾಗಿದೆ? ಮೈಸೂರು, ಹೈದರಾಬಾದ್, ಜೋಧ್ಪುರ, ಲಾರೆನ್ಸ್ ತಂಡಗಳು ಮೊದಲ ಮಹಾಯುದ್ಧದಲ್ಲಿ ಇಂಗ್ಲೆಂಡ್ ಪರ ಭಾಗವಹಿಸುವುದರ ನೆನಪಿಗಾಗಿ. ರಾಷ್ಟ್ರ ಸಂಘವನ್ನು ಏಕೆ ಸ್ಥಾಪಿಸಲಾಯಿತು? ಮಹಾಯುದ್ಧಗಳನ್ನು ತಡೆಗಟ್ಟಲು. ಹೋಲೋಕಾಸ್ಟ ಎಂದರೇನು? ಹಿಟ್ಲರ್ ನಡೆಸಿದ ಸಾಮೂಹಿಕ ಕಗ್ಗಲೆಯನ್ನೇ ಹೋಲೋಕಾಸ್ಟ ಎನ್ನುವರು. ಮೊದಲನೇ ಮಹಾಯುದ್ಧಕ್ಕೆ ತಕ್ಷಣ ಕಾರಣವೇನು? ಆಸ್ಟ್ರಿಯಾ ರಾಜಕುಮಾರ ಆರ್ಚ್ ಡ್ಯೂಕ್ ಫ್ರಾನ್ಸಿಸ್ ಫರ್ಡಿನಾಂಡ್ನ ಹತ್ಯೆ. ರಷ್ಯಾ ಜರ್ಮನಿಯೊಂದಿಗೆ ಯುದ್ಧರಹಿತ ಒಪ್ಪಂದ ಮಾಡಿಕೊಂಡಿದ್ದು ಏಕೆ? 1917ರಲ್ಲಿ ರಷ್ಯಾದ ಸಮಾಜವಾದಿ ಕ್ರಾಂತಿ ಸಂಭವಿಸಿದ್ದರಿಂದ. ಇವು ವಾರ್ಷಿಕ ಪರೀಕ್ಷೆಗೆ ಅನೇಕ ಬಾರಿ ಬಂದಿರುವಂಥ ಪ್ರಶ್ನೋತ್ತರಗಳು. ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ, ಪರೀಕ್ಷೆಗೆ ಸಹಾಯವಾಗಲಿ. ಖಂಡಿತವಾಗಿ ನಿಖರವಾಗಿ ಸ್ಪಷ್ಟವಾಗಿ ಓದ್ಕೊಳ್ಳಿ, ನಿರ್ಭಯವಾಗಿ ಅಭ್ಯಾಸ ಮಾಡಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.